ಒಂದು ಮುಖಕ್ಕೆ ಹಚ್ಕೊಳ್ಳೋ ಕ್ರೀಮಿಂದ ನೀವು ಸತ್ತೇ ಹೋಗ್ತೀರಾ, ಇಲ್ಲ ನಿಮ್ಮ ಜೀವನನೇ ಹಾಳಾಗುತ್ತೆ, ಇಲ್ಲ ನಿಮ್ಮ ಕಿಡ್ನಿ ಹಾಳಾಗಿ ನೀವು ದಿನಾ ಆಸ್ಪತ್ರೆ ಅಲ್ದಾಡಬೇಕು ಅಂತ ಅನ್ಸಿದ್ರೆ ನಿಮಗೆ ಶಾಕ್ ಆಗುತ್ತಲ್ವಾ? ನಮಸ್ಕಾರ, ನಾನು ನಿಮ್ಮ ವೈದ್ಯ ಅರುಣ್. ಇತ್ತೀಚೆಗೆ ಏನಾಗಿದೆ ಗೊತ್ತಾ? ಈ ಮಹಾರಾಷ್ಟ್ರದಲ್ಲಿ ಒಂದು ಗೋರೆ ಅಂತ ಒಂದು ಫೇಸ್ ಕ್ರೀಮ್ನ ಈ ಹೆಣ್ಮಕ್ಳು ಬೆಳಗಾಗುತ್ತೆ ಅಂತ ತರಿಸಿ ಹಚ್ಕೊಂಡ್ಬಿಟ್ಟಿದ್ದಾರೆ. ಪಾಕಿಸ್ತಾನ ಕ್ರೀಮ್ ಅಂತ ಅನ್ಸುತ್ತದು. ಅದರಲ್ಲಿ ಮರ್ಕ್ಯೂರಿ ಮತ್ತೆ ಲೆಡ್ ಅನ್ನೋ ಕೆಟ್ಟ ಕೆಮಿಕಲ್ಸು ಇರೋ ನಾರ್ಮಲ್ ರೇಂಜ್ಗಿಂತನೂ ತುಂಬಾ ಜಾಸ್ತಿಯಾಗಿ ಪತ್ತೆ ಆಗ್ಬಿಟ್ಟಿದೆ. ಇದರಿಂದ ಏನಾಗ್ಬಿಟ್ಟಿದೆ, ಅಲ್ಲಿ ಹಚ್ಕೊಂಡಿರೋರು ತುಂಬಾ ಹೆಣ್ಮಕ್ಳಿಗೆ ಕಿಡ್ನಿ ಹಾಳಾಗ್ಬಿಟ್ಟಿದೆ. ಸೊ ಆ ಮುಖಕ್ಕೆ ಹಚ್ಕೊಳ್ಳೋದಕ್ಕೂ ಕಿಡ್ನಿಗೂ ಹೇಗೆ ಸಂಬಂಧ ಅಂದ್ರೆ, ನಮ್ಮ ದೇಹದಲ್ಲಿ ಚರ್ಮ ಅನ್ನೋದೇನಿದೆಯಲ್ಲ ಅತಿ ದೊಡ್ಡ ಅಂಗ ಅದು. ಈ ಅಂಗ ಏನಾಗುತ್ತೆ, ಎಲ್ಲಾ ಹೊರಗಡೆ ಬರೋ ಇದನ್ನ ಹೀರ್ಕೊಳ್ಳೋ ಕೆಪಾಸಿಟಿ ಇರುತ್ತೆ. ಸೊ ಅದು ಹೀರ್ಕೊಂಡು ರಕ್ತದಲ್ಲಿ ಈ ಮರ್ಕ್ಯುರಿ ಮತ್ತೆ ಲೆಡ್ ಅನ್ನೋ ಏನು ಕೆಮಿಕಲ್ಸ್ ಇದೆಯಲ್ವಾ, ಅದು ರಕ್ತದಲ್ಲಿ ಸೇರ್ಕೊಂಡ್ಬಿಟ್ಟಿದೆ. ಇದು ನಮ್ಮ ದೇಹದಲ್ಲಿ ಹೊರಗಡೆ ಹಾಕಕ್ಕಾಗಲ್ಲ. ಅದಕ್ಕೆ ನಮ್ಮ ಕಿಡ್ನಿ ಅದನ್ನ ಹೊರಗಡೆ ಟ್ರೈ ಮಾಡಿ ಕಿಡ್ನಿ ಸತ್ತೋಗ್ಬಿಟ್ಟಿದೆ. ಅದ್ರ ಜೊತೆಗೆ ನಮ್ಮ ನರಗಳೆಲ್ಲ ವೀಕ್ ಆಗ್ಬಿಟ್ಟಿದೆ. ಚರ್ಮ ಫುಲ್ ಹಾಳಾಗೋಗ್ಬಿಟ್ಟಿದೆ. ಮತ್ತೆ ಕ್ರೀಮ್ ಎಲ್ಲ ಹಚ್ಕೊಂಡು ಅವ್ರ ಮುಖ ಬೆಳಗ್ಗೆನೂ ಆಗಿದೆ, ಕ್ರೀಮ್ ತೆಗೆದ ತಕ್ಷಣ ಮತ್ತೆ ಜಾಸ್ತಿ ಆಗ್ಬಿಟ್ಟಿದೆ. ಸೊ ಬೇಗ ಬೆಳಗಾಗ್ತೀನಿ ಅಂತ ಆಸೆ ಇಟ್ಕೊಂಡು ನೀವೇನಾದರೂ ಕ್ರೀಮ್ನ ಡಾಕ್ಟರ್ ಬರೆದು ಕೊಡದೇ ಇರೋದು ನೀವು ಮೀಶೋ ಅಲ್ಲಿ ಕಂಪ್ನಿಗಳೆಲ್ಲ ನೋಡಿ ತರಿಸ್ಕೊಂಡ್ರೆ ಏನಾಗುತ್ತೆ ಅಂದರೆ ಈ ಥರ ಸಾಯೋ ಪರಿಸ್ಥಿತಿಗೆ ಹೋಗೋ ಚಾನ್ಸಸ್ ಬರುತ್ತೆ. ಇವಾಗ ಈ ಎಲ್ಲ ಹೆಣ್ಮಕ್ಳು ಏನು ಮಹಾರಾಷ್ಟ್ರದಲ್ಲಿದ್ದಾರಲ್ವಾ, ಅದೆಲ್ಲರೂ ಡಯಾಲಿಸಿಸ್ ಮಾಡಿಸ್ಕೊತಿದ್ದಾರೆ. ಕಿಡ್ನಿ ಎಲ್ಲ ಹಾಳಾಗ್ಬಿಟ್ಟಿದೆ. ಅದು ಕಿಡ್ನಿ ಏನಾದರೂ ಸಣ್ಣ ಪುಟ್ಟ ಡ್ಯಾಮೇಜ್ ಆಗಿದ್ರೆ ಬಚ್ಚಾಕೋತಾರೆ. ಅದೇನಾದರೂ ಜಾಸ್ತಿ ಆಗಿಬಿಟ್ಟಿದ್ರೆ ಬೇರೆಯವ್ರ ಕಿಡ್ನಿ ಹಾಕಬೇಕಾಗುತ್ತೆ. ಮತ್ತು ಸರ್ ಒಂದು ದಿವಸ ಹಾಕಿದ್ರೆ ಹೋಗ್ಬಿಡ್ತಾ ಸರ್ ಕಿಡ್ನಿ ಅಂತ ಕೇಳಿದ್ರೆ ಇಲ್ಲ, ನೀವು ಕಂಟಿನ್ಯೂಸ್ ಆಗಿ ಆ ಕ್ರೀಮ್ನ ಹಚ್ಕೊಳ್ತಾ ಹೋದರೆ, ಮತ್ತು ಇನ್ನೊಂದು ಕ್ರೀಮ್ ಏನಿರುತ್ತೆ ಗೊತ್ತಾ, ಅಡಿಕ್ಷನ್ ಥರ ಇರುತ್ತೆ. ಅದನ್ನ ಹಚ್ಚಿದ್ರೆ ಬೆಳಿಗ್ಗಾಗ್ತೀರಾ, ತೆಗೆದುಬಿಟ್ರೆ ಮತ್ತೆ ಕಪ್ಪಗಾಗೋ ಚಾನ್ಸಸ್ ಇರುತ್ತೆ. ಸೊ ಅದಕ್ಕೇನು ಮಾಡ್ತೀರಾ, ಹೊಳ್ಳಮಳ ಪದೇ ಅದನ್ನ ಯೂಸ್ ಮಾಡ್ತೀರಾ. ಯೂಸ್ ಮಾಡೋದ್ರಿಂದ ಏನಾಗುತ್ತೆ, ನಿಮ್ಮ ಸ್ಕಿನ್ ಏನೋ ಬೆಳಗಾಗುತ್ತೆ, ಬಟ್ ಒಳಗಡೆ ಎಲ್ಲನೂ ಕೊಳ್ತೋಗ್ಬಿಡುತ್ತೆ. ಸೊ ಹುಷಾರಾಗಿರಿ. ಮತ್ತು ಯಾವುದೇ ಫೇಸ್ ಕ್ರೀಮ್ ಇದ್ದರೂ ಡಾಕ್ಟರ್ ಹೇಳ್ತೇನೆ ಹಚ್ಕೊಳ್ಳೋಕ್ಕೆ ಹೋಗಬೇಡಿ. ಧನ್ಯವಾದ.